Hello dear students, welcome to my channel. I am Nandu Kumar Bia. So ನಾಳೆ ಪ್ರಿಪರೇಟರಿ ಎಕ್ಸಾಮ್ ಇದೆ, ಸೊ ಎಲ್ಲರೂ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೊಂತೇನೆ. ಸೊ ಈಗ 5 ಮಾರ್ಕ್ ಡಿರೈವೇಶನ್ಸ್ ಅಲ್ಲಿ ಪ್ರೀವಿಯಸ್ ವಿಡಿಯೋಸ್ ನೀವು ವಾಚ್ ಮಾಡಿದಾಗ ಸೊ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಸೊ ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್, ಸೊ ಇದರಲ್ಲಿ ಒಂದು ಕ್ವಶನ್ ಬರುತ್ತೆ. ಮತ್ತೆ ಮೂವಿಂಗ್ ಚಾರ್ಜಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಂಡ್ ಆಕ್ಸಿಸ್ ಆಫ್ ಕರೆಂಟ್ ಲೂಪ್, ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್, ಇವೆರಡರಲ್ಲಿ ಒಂದು ಕ್ವಶನ್ ಬರುತ್ತೆ. So current electricity ಅಲ್ಲಿ cells in series, cells in parallel, Wheatstone's network, sigma is equal to n squared tau by m. So ಇವೆಲ್ಲ ಟಾಪ್ ಡಿರೈವೇಶನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ 2 ಮಾರ್ಕ್ ಅಲ್ಲೂ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗೊತ್ತಿರುತ್ತೆ ನಿಮಗೆ. ಸೊ ಈಗ ಸುಮಾರು ಜನ ಮಕ್ಕಳಿಗೆ ಸೊ ನ್ಯೂಮರಿಕಲ್ ಪಾರ್ಟ್ ಅಲ್ಲಿ ಸೊ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಚಾಪ್ಟರ್ ಅಲ್ಲಿ ಸೊ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅದ್ರ ಬಗ್ಗೆ ಡೌಟ್ ಇರುತ್ತೆ. ಸೊ ಅವ್ರಿಗೋಸ್ಕರ ನಾನೀಗ ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲೆಕ್ಟ್ರೋಸ್ಟಾಟಿಕ್ಸ್ ಏನಿದೆ ಅದರಲ್ಲಿ 2 ಚಾಪ್ಟರ್ಸ್ ಬರುತ್ತೆ: ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಸೊ ಯೂಶುವಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ನ್ಯೂಮರಿಕಲ್ ಬಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅಲ್ಲಿ ಡಿರೈವೇಶನ್ ಬರುತ್ತೆ. ಇಲ್ಲ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅಲ್ಲಿ ನ್ಯೂಮರಿಕಲ್ ಕೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ಡಿರೈವೇಶನ್ ಬರುತ್ತೆ. ಸೊ ಅದು 5 ಮಾರ್ಕ್ ಡಿರೈವೇಶನ್ ಬರೋದು. ಈಗ ಈಗ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನೋಡಿ 42 ಕ್ವಶನ್ ನಂಬರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ನ್ಯೂಮರಿಕಲ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನ್ಯೂಮರಿಕಲ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್. ಸೊ ಇಷ್ಟು ಚಾಪ್ಟರ್ಸ್ ಕವರ್ ಮಾಡಿದ್ರೆ ಸೊ ಮೋಸ್ಟ್ ಪ್ರಾಬಬಲಿ ನಿಮಗೆ 4 ನ್ಯೂಮರಿಕಲ್ಸ್ ಕ್ಲಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಸಪೋಸ್ ಏನಾದರೂ 1 or 2 ಕ್ವಶನ್ಸ್ ನಿಮಗೆ ಡಿಫಿಕಲ್ಟ್ ಇದ್ರೂ ಕೂಡ ಸೊ ಮಾರ್ಕ್ಸ್ ಹೋಗ್ದಿರಾ ಈ ಪಾರ್ಟ್ ಅಲ್ಲಿ ಕಂಪ್ಲೀಟ್ 10ಗೆ 10 ಬಂದೇ ಬರುತ್ತೆ. ಸೊ ಈ ಪಾರ್ಟ್ ಅಲ್ಲಿ 10 ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಫಸ್ಟ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಜಸ್ಟ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಒಂದು ಪಾಸಿಟಿವ್ ಎನರ್ಜಿ ಗೇನ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಿ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ 2 point charges and the 6 microcoulomb and -6 microcoulomb are located 20 centimeter apart in vacuum. So what is the electric field at the midpoint of the line joining the 2 charges? Question carefully ಓದ್ಕೋಬೇಕು ನೀವು. ವೆರಿ ಸಿಂಪಲ್ ಕ್ವಶನ್ಸ್, ಥಿಯರಿ ನ್ಯೂಮರಿಕಲ್ಸ್ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು, ತುಂಬಾ ಡಿಫಿಕಲ್ಟ್ ಏನಿರೋದಿಲ್ಲ. ಸೊ ಈಗ ನೋಡಿ 2 ಚಾರ್ಜಸ್ ಕೊಟ್ಟಿದ್ದಾರೆ. One is +6 microcoulomb and another one is -6 microcoulomb, are located 20 centimeter apart. The separation between 2 charges, so this is 20 centimeter apart. What is the electric field at the midpoint? So +6 microcoulomb ಲೊಕೇಶನ್ ಎ ಅಂತ ಚೂಸ್ ಮಾಡೋಣ, -6 microcoulomb ಲೊಕೇಶನ್ ಬಿ ಅಂತ ಚೂಸ್ ಮಾಡೋಣ. ಸೊ ಓ ಇಸ್ ಅ ಮಿಡ್ ಪಾಯಿಂಟ್. ಸೊ ನಮಗೆ ಬೇಕಾಗಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಜಾಯಿನಿಂಗ್ ದ 2 ಚಾರ್ಜಸ್. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ನಾವೇನ್ ಮಾಡಬೇಕು, ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಇರಬೇಕು. ಡ್ಯೂ ಟು +6 microcoulomb ಸೊ ಏನಾಗುತ್ತೆ, +Q0 ರಿಪಲ್ ಆಗುತ್ತೆ. ಡ್ಯೂ ಟು -6 microcoulomb ಏನಾಗುತ್ತೆ, +Q0 ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಆಕ್ಚುಲಿ ಇಲ್ಲಿ 2 ಎಲೆಕ್ಟ್ರಿಕ್ ಫೀಲ್ಡ್ಸ್ ಸೇಮ್ ಡೈರೆಕ್ಷನ್ ಬರುತ್ತೆ. ಸೊ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು ಚಾರ್ಜ್ ಅಟ್ ಎ, ಇ ಎ ವೆಕ್ಟರ್ ಅಂತ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಅನದರ್ ಒನ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಡ್ಯೂ ಟು -6 microcoulomb. ಸೊ ದಟ್ ಈಸ್ ಇ ಬಿ ವೆಕ್ಟರ್. ಸೊ ವಾಟ್ ಇಸ್ ದ ಸಪರೇಷನ್ ಬಿಟ್ವೀನ್ +6 -6? 20 ಸೆಂಟಿಮೀಟರ್. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ, ಓ ಇಂದ ಎಗೆ 10 ಸೆಂಟಿಮೀಟರ್ ಆಗುತ್ತೆ. ಇಸ್ ಇಟ್ ರೈಟ್? ಎ ಟು ಓ 10 ಸೆಂಟಿಮೀಟರ್, ಓ ಟು ಬಿ ಕೂಡ 10 ಸೆಂಟಿಮೀಟರ್ ಬರುತ್ತೆ. ಡಿಸ್ಟೆನ್ಸ್ ಇಸ್ 10 ಸೆಂಟಿಮೀಟರ್. ಅದಕ್ಕೆ ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಫಾರ್ಮುಲಾ ಯೂಸ್ ಮಾಡಬೇಕು. ಬೈ ಯೂಸಿಂಗ್ ಫಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ಫಾರ್ಮುಲಾ E is equal to 1 divided by 4 pi epsilon naught Q by R square.
ಸೊ ಇಲ್ಲಿ ನಾವು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಓ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ಅಲ್ಲಿ ಟೂ ಫೀಲ್ಡ್ಸ್ ಇದೆ. ಸೊ ಬೋತ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಓ ಏನ್ ಬರುತ್ತೆ ಅಂದ್ರೆ ಇ ಇಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಬಿ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ಇ ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಮತ್ತೆ ಇ ಬಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್, ಸೊ ಬೋತ್ ಆರ್ ಸೇಮ್. ಬೋತ್ ಆರ್ ಸೇಮ್, ಎರಡು ಈಕ್ವಲ್ ಇದೆ. ಅಂದ್ರೆ ಇ ಎ ಇಸ್ ಈಕ್ವಲ್ ಟು ಇ ಬಿ ಆಗುತ್ತೆ. ಅಂದ್ರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು 2 ಟೈಮ್ಸ್ ಇ ಎ ಅಂತ ಬರ್ಕೋಬಹುದು, ಬಿಕಾಸ್ ಇ ಎ ಇಸ್ ಈಕ್ವಲ್ ಟು ಇ ಬಿ ಆಗುತ್ತೆ. ಸೊ ಇ ಎ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈಗ ಫಾರ್ಮುಲಾ ನೋಡಿ ಇಲ್ಲೇ ಇದೆ, 1/4π0 ಅಂದ್ರೆ 9 × 10⁻9. ಸೊ ಚಾರ್ಜ್ ಕ್ಯೂ ಇಸ್ 6 × 10⁻6 ಡಿವೈಡೆಡ್ ಬೈ 10 ಸೆಂಟಿಮೀಟರ್ ಅಂದ್ರೆ 10⁻−1 ಮೀಟರ್ ಆಗುತ್ತೆ, ರೈಟ್. ಅದನ್ನ ಸ್ಕ್ವೇರ್ ಮಾಡಿದಾಗ 10⁻−2 ಆಗುತ್ತೆ. 6 9s 54 into 10 ಪವರ್, ಇದನ್ನ ಶಿಫ್ಟ್ ಮಾಡಿ 2 + 9 ಎಷ್ಟು ಬರುತ್ತೆ 11. 11 - 6 ಅಂದ್ರೆ 5. ವಾಟ್ ಇಸ್ ದ ಯೂನಿಟ್? ನ್ಯೂಟನ್ ಪರ್ ಕೂಲಮ್. ಓಕೆ, ರೈಟ್. ಸೊ ಈಗ 2 ಟೈಮ್ಸ್ ಏನ್ ಬರುತ್ತೆ 54 × 10⁻5. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ 2 × 54 × 10⁻5. ಸೊ 54 × 2 ಮಾಡಿದ್ರೆ ಸೊ 108 ಬರುತ್ತೆ. 108 ಬರುತ್ತೆ, ಕರೆಕ್ಟಾ? ಸೊ 108 × 10⁻5. ಸೊ ವಾಟ್ ಇಸ್ ದ ಯೂನಿಟ್? ನ್ಯೂಟನ್ ಪರ್ ಕೂಲಮ್. ಅಲ್ಲಿಗೆ ಫಸ್ಟ್ ಪಾರ್ಟ್ ಕ್ಲೋಸ್ ಆಯ್ತು. ಸೊ ಸೆಕೆಂಡ್ ಪಾರ್ಟ್ ಬಂದ್ರೆ ನಾವು, ಇಫ್ ಎ negative test charge of magnitude 1.5 × 10⁻9 coulomb is placed at this point, what is the force experienced by the test charge ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ನೆಗೆಟಿವ್ ಚಾರ್ಜ್ ಇಟ್ರೆ ಸೊ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಅಂದ್ರೆ, ಎಫ್ ಇಸ್ ಈಕ್ವಲ್ ಟು ಫಾರ್ಮುಲಾ ಕ್ಯೂ ಇಂಟು ಇ. ಸೊ ಕ್ಯೂ ವ್ಯಾಲ್ಯೂ ಬಂದು 1.5 ಅಂದ್ರೆ 3/2 × 10⁻−9 ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ 108 × 10 ಪವರ್ ಇಲ್ಲ 2 × 54 ಇದೆಯಲ್ಲ, 2 ಕ್ಯಾನ್ಸಲ್ ಮಾಡ್ಬೋದು, ರೈಟ್. 2 × 54 × 10⁻5. So what happens here? 2 cancels. 2 cancels. 54 × 3 ಮಾಡಿದ್ರೆ 54 × 3 ಎಷ್ಟು ಬರುತ್ತೆ? 162 ಬರುತ್ತೆ. 54 × 3 ಮಾಡಿ, that is 162. So 162 into 10⁻−9 + 5, that is -4. So 1.62 ಮಾಡ್ಕೊಂಡ್ರೆ ಸೊ 10⁻−2 ಆಗುತ್ತೆ. ಸೊ ವಾಟ್ ಇಸ್ ದ ಯೂನಿಟ್? ನ್ಯೂಟನ್. ಸೊ ಈಗ ನೋಡಿ, ಇ ವೆಕ್ಟರ್ ಫೋರ್ಸ್ ವೆಕ್ಟರ್, ಇ ವೆಕ್ಟರ್ ಅಂಡ್ ಎಫ್ ವೆಕ್ಟರ್ ಡೈರೆಕ್ಷನ್ ಸೇಮ್. ಈಗ ಇ ವೆಕ್ಟರ್ ಅಂತ ಸಪೋಸ್ ನಾವು ಮೆನ್ಷನ್ ಮಾಡಿದ್ರೆ, ಸೊ ಇದು ಕೂಡ ಸಪೋಸ್ ಡೈರೆಕ್ಷನ್ ಕೇಳಿದ್ರೆ ನೀವು ಇ ವೆಕ್ಟರ್ ಅಂತ ಮೆನ್ಷನ್ ಮಾಡಿ 108 × 10⁻5 ನ್ಯೂಟನ್ ಪರ್ ಕೂಲಮ್ ಜೊತೆಗೆ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅದು ಕೂಡ ಮೆನ್ಷನ್ ಮಾಡಬೇಕು. ಸೊ ದಿಸ್ ಇಸ್ ಅಲಾಂಗ್ ಎ ಬಿ ಡೈರೆಕ್ಷನ್, ಎ ಟು ಬಿ ಡೈರೆಕ್ಷನ್. ಸೊ ದಿಸ್ ಇಸ್ ರಿಪೀಟೆಡ್ ನ್ಯೂಮರಿಕಲ್. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, 4-5 ಎಕ್ಸಾಮ್ಸ್ ಅಲ್ಲಿ ಓಕೆ ಫಸ್ಟ್ ನ್ಯೂಮರಿಕಲ್ ಇದೇ ಮೆಥಡ್ ಅಲ್ಲೇ ಕೇಳಿದ್ದಾರೆ, ಜಾಸ್ತಿ ರಿಪೀಟ್ ಆಗಿದೆ. ಓಕೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ನ್ಯೂಮರಿಕಲ್ ಆಗುತ್ತೆ. ಸೊ ಅದಕ್ಕೆ ನಾನು ಇದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಎಫ್ ವೆಕ್ಟರ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಸೊ ಅದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 1.62 × 10⁻−2 Newton, and this is along which direction? Same, along AB ಬರುತ್ತೆ, along AB. This along AB. So this is force and this is the electric field. ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಡಿ.
Next question number 43. Second numerical. So ಇದು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಬಂದಿದೆ, ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು. ಸೊ ಸೆಕೆಂಡ್ ನ್ಯೂಮರಿಕಲ್ ಯೂಶುವಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲೇ ಬರುತ್ತೆ. ಈಗ ನೋಡಿ, ವಾಟ್ ಈಸ್ ಗಿವನ್? ರೇಡಿಯಸ್ ಆಫ್ ದ ಕಾಪರ್ ವೈರ್ ಇಸ್ ಗಿವನ್ 0.8 millimeter. So current is 3 ampere. Number density small n is given. Calculate the drift velocity of conduction electrons. How long does an electron to take to drift from one end of the wire to its other end? The length is given 3 meters. So charge is given. Charge of electron 1.6 into 10 power minus 19 coulomb. Okay. ಈಗ ನಾವು ಡ್ರಿಫ್ಟ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದ್ರ ಜೊತೆಗೆ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ವಾಟ್ ಈಸ್ ಗಿವನ್ ಇನ್ನೂ ಒಂದ್ಸರಿ ಮೆನ್ಷನ್ ಮಾಡ್ತೀನಿ, ನೋಡ್ಕೊಳ್ಳಿ. ರೇಡಿಯಸ್ ಇಸ್ ಗಿವನ್ 0.8 millimeter, ಅಂದರೆ 8 into 10 power minus 1 minus 3 minus 4 ಅಂತ ತಗೋಬಹುದು. ಸೊ ಕರೆಂಟ್ ಈಸ್ 4 ampere. Number density is 2.5 into 10 power 28 ಇದೆ. 10 power 28 per meter cube. Number of electrons per unit volume ಇದು. So we want drift velocity. So Vd is equal to formula ಏನು? Vd is equal to I is equal to NEA Vd ಬರುತ್ತೆ. I is equal to NEA Vd. So Vd is equal to I divided by NEA. So I divided by NEA ಅಂದ್ರೆ pi r square. R means radius of the wire. ಅದೆಲ್ಲ ಕೇರ್ಫುಲ್ ಆಗಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಈಸ್ ಗಿವನ್, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು. ಎಕ್ಸಾಮಲ್ಲಿ ಇದೇ ರೀತಿ ನೀವು ಮಾಡಬೇಕು. ಫಸ್ಟ್ ವಾಟ್ ಈಸ್ ಗಿವನ್ ಮೆನ್ಷನ್ ಮಾಡಬೇಕು. ಸೊ ಯಾವ ರಿಲೇಟೆಡ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದು ಥಿಂಕ್ ಮಾಡಿ ಜಸ್ಟ್ ಫಾರ್ಮುಲಾಸ್ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನ್ ಮಾಡ್ಬೇಕು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ಟೈಮ್ ಟೇಕನ್ ಬೈ ದ ಎಲೆಕ್ಟ್ರಾನ್ ಟು ಕ್ರಾಸ್ ದ ಕಂಡಕ್ಟರ್ ಆಫ್ ಲೆಂತ್ 3 meter. ಸೊ ನೋಡಿ, Vd is equal to L by T. So T is equal to ಬರುತ್ತೆ L by Vd. So length is given. Vd ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಟೈಮ್ ಟೇಕನ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ ಇರುತ್ತೆ. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಾವು Vd ಕ್ಯಾಲ್ಕುಲೇಟ್ ಮಾಡೋಣ. Vd is equal to I divided by NEA means pi r square. So current value is 3. Current value is 3. Okay. Number density ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಂಬರ್ ಡೆನ್ಸಿಟಿ 2.5 ಕೊಟ್ಟಿದ್ದಾರೆ, ರೈಟ್. 2.5 into 10 power 28. E ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ 1.602 ಕೊಟ್ಟಿದ್ದಾರೆ. ಕಂಪ್ಲೀಟ್ ತಗೊಳ್ಳಿ. ಸೊ ಅವ್ರು ಈ ತರ ವ್ಯಾಲ್ಯೂ ಮೆನ್ಷನ್ ಮಾಡಿದಾಗ ನಾವು 1.6 ಅಂತ ತಗೋಬಾರ್ದು. ಕಂಪ್ಲೀಟ್ ವ್ಯಾಲ್ಯೂ ಅವ್ರು ಏನ್ ಕೊಟ್ಟಿದ್ದಾರೆ ಅದೇ ತಗೋಬೇಕು. 1.602 into 10 power minus 19 full value ತಗೋಬೇಕು ನೀವು. So pi is 3.14. So R value is 8 into 10 power minus 4 whole square. So 3 divided by, so complete values ಈಗ multiply ಮಾಡೋಣ. ಏನಿದೆ 2.5 into 1.602 into 1.602 into 3.14 into 8 into 8. So this is, so value ಎಷ್ಟು ಬರ್ತಾ ಇದೆ ಅಂದ್ರೆ 804.844 ಬರ್ತಾ ಇದೆ into 10 power. ಸೊ ಪವರ್ಸ್ ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಬೇಕು. 28 ಇದೆ ನೋಡಿ ಇಲ್ಲಿ. 28 minus 19. 28 minus 19 ಮಾಡಿದ್ರೆ ಸೊ 9 ಬರುತ್ತೆ. 10 power 9 ಬರುತ್ತೆ ಇದು. 10 power 9. ಇಲ್ಲಿ -4 ಹೋಲ್ ಸ್ಕ್ವೇರ್ ಅಂದ್ರೆ 10 power -8 ಆಗುತ್ತೆ. ಓಕೆ, ಇದು 10 power 9, 10 power -8. ಸೊ ದಿಸ್ ಇಸ್ 10 power 1. ಶಿಫ್ಟ್ ಮಾಡಿ 10 power -1 ಆಗುತ್ತೆ. ಕರೆಕ್ಟಾ?
ಕೆಲಸ ಮಾಡಿ 3 divided by 804.844 into 10 ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ 3 divided by 8.04844 ಮಾಡ್ಕೊಂಡ್ರೆ 10 ಪವರ್ 3 ಆಗುತ್ತೆ. ಸೊ ಅದನ್ನ ಶಿಫ್ಟ್ ಮಾಡೋಣ. 10 power minus 3 divided by 8.0484. So 3 divided by 8.0484. So this is 0.372 ಬರ್ತಾ ಇದೆ. 74 into 10 power minus 3. ಸಾಲ್ವ್ ಮಾಡಿದ ಆಮೇಲೆ ಮತ್ತೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಏನಾದರೂ ಮಿಸ್ಟೇಕ್ ಇದ್ದಾಗ ಅದು ಕರೆಕ್ಷನ್ ಆಗುತ್ತೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ನ್ಯೂಮರಿಕಲ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಬೇಕು. ಪವರ್ಸ್ ಎಲ್ಲ ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಬೇಕು. ಸೊ ಮತ್ತೆ ಇನ್ನೂ ಟೈಮ್ ಇರುತ್ತೆ, ನೀವು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಎಷ್ಟು ಬರುತ್ತೆ? 0.37274 into 10 power minus 3. So the unit is meter per second. One part close ಆಯಿತು. ಸೊ ಇನ್ನೊಂದು ಪಾರ್ಟ್ ಇದೆ, ಟೈಮ್ ಟೇಕನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ರೆಡಿ ನಾವು ಪ್ಲಾನ್ ಮಾಡಿದೀವಿ ನೋಡಿ. ಸೊ ಟಿ ಇಸ್ ಈಕ್ವಲ್ ಟು ಎಲ್ ಬೈ ವಿ ಡಿ ಮಾಡಿ. ಸೊ ಎಲ್ ಇಸ್ ಗಿವನ್ ಅಲ್ಲ 3 ಮೀಟರ್, ವಿ ಡಿ ಈಗ ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಸೊ 0.37274 into 10 power minus 3. ಅದನ್ನು ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದ್ರೆ 10 power plus 3 ಆಗುತ್ತೆ. 3 into 10 power 3 divided by 0.37274. So 3 divided by 0.37274. 37274. So this is 8.03, 8.048 ಬರುತ್ತೆ. 8.048 into 10 power 3. So what is the unit? This is in terms of seconds. Okay, that's all. So ಇಷ್ಟು ಮಾಡಿದ್ರೆ ಸಾಕು. ಸೊ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಸಿಗುತ್ತೆ. ಇದು ಕರೆಂಟ್ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಈಗ ಕ್ವಶನ್ ನಂಬರ್ 44 ಬರುತ್ತೆ. The next question. So this question is based on alternating current. So ನಿಮಗೆಲ್ಲ ಟಾಪ್ ನ್ಯೂಮರಿಕಲ್ಸ್ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಅಂದ್ರೆ ಇದೇ ಚಾಪ್ಟರ್ಸ್ ಅಲ್ಲಿ 99% ನ್ಯೂಮರಿಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಇಸ್ ಗಿವನ್ ಹಿಯರ್ 200 ohm. Capacitance is given 15 microfarad and connected in series. ನೋಡಿ ಇಲ್ಲಿ AC ಅಂತ ಇದೆ ಅಂದ್ರೆ this is VRMS, ಇದು frequency. So VRMS is 220 volt. The frequency is 50 hertz ಆಗುತ್ತೆ. 50 hertz, that is given in the question. So calculate the current. So current ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ IRMS ಫೈಂಡ್ ಔಟ್ ಮಾಡಬೇಕು. ಸೊ ಮತ್ತೆ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ IRMS into R. ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಮಾಡಬೇಕು. ಸೊ ಇದಕ್ಕೆ IRMS into XC. ಸೊ ಈಗ ನೋಡ್ಕೊಳ್ಳಿ ಏನ್ ಮಾಡಬೇಕು. ಫಸ್ಟ್ ದಿಸ್ ಈಸ್ RC series. RC series ಸರ್ಕ್ಯೂಟ್. ಸೊ ಇಲ್ಲಿ ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಕೆಪಾಸಿಟಿವ್ ರಿಯಾಕ್ಟನ್ಸ್ XC ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ 1/C ಒಮೆಗಾ. ಸೊ 1 divided by C ಅಂದ್ರೆ 15 into 10 power minus 6. Omega is 2 pi. F is 50. ಸೊ 10 power minus 6 ಶಿಫ್ಟ್ ಮಾಡಿ. ಸೊ 10 power 6 ಬರುತ್ತೆ. 10 power 6 ಅಂದ್ರೆ 1 follow 6 zeros divided by 15 into 314 ಮಾಡಬೇಕು. 2 into 3.14 into 50 ಮಾಡಿದ್ರೆ 314 ಬರುತ್ತೆ. ಸೊ ಇಂಟು 15 ಮಾಡಬೇಕು.
So ಎಷ್ಟು ಬರುತ್ತೆ ಅಂದ್ರೆ value, this is 4710 ಬರುತ್ತೆ. So 1 follows how many zeros? 6 zeros. 1, 2, 3, 4, 5, 6 divided by 4710. So this is 212 ಬರ್ತಾ ಇದೆ. 212.314 ohm. So this is ohm is the SI unit of capacitive reactance, and this is RC series andre next ನಾವು impedance ಮಾಡಬೇಕು. Z is equal to root R square plus XC square ಬರುತ್ತೆ. So root R square ಅಂದ್ರೆ 200 into 200 into 200 ಮಾಡಿದ್ರೆ 40,000 ಬರುತ್ತೆ. 4 follows 4 zeros plus 212.314 into 212.314. So 45077.234. So ಇದಕ್ಕೆ ಮಾಡಬೇಕು 40,000 ಆಡ್ ಮಾಡಬೇಕು. 40,000 plus 450.234. So the square root of 85077.234 ಬರುತ್ತೆ. So ಅದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಬೇಕು. Square root of 85077.234. So the answer is 291.68 ohm. So this is first part. The first part ಆಗುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್. ಸೊ ಅದ್ ಮಾಡೋದಕ್ಕಿಂತ ಮುಂಚೆ ಥರ್ಡ್ ಪಾರ್ಟ್ ತಗೋಣ. IRMS ಕ್ಯಾಲ್ಕುಲೇಟ್ ಮಾಡಬೇಕು. ಸೊ VRMS is equal to IRMS into Z. So IRMS is VRMS by Z. So VRMS is 220 divided by Z is 291.68. So 220 divided by 291.68. So this is 0.754. So the unit is ampere. So ಈಗ ಇಲ್ಲಿ 0.754 into resistance 200 ಮಾಡಬೇಕು. 0.754 into 200. So this is 150.8 ಬರ್ತಾ ಇದೆ. 150.8 volt. The next one, VC 0.754 into how much? XC 212.314. 0.754 into 212.314. 160 ಬರ್ತದೆ. 160.084 volt. This is potential difference across the capacitor. 160. Across the resistor ಬಂದು 150. Okay. So again, a numerical computer. Easy ಇದೆ. So
ಸೊ ಇನ್ನೊಂದು ನ್ಯೂಮರಿಕಲ್ ಇದು ರೇ ಆಪ್ಟಿಕ್ಸ್ ಅಲ್ಲಿ ಬಂದಿದೆ ನ್ಯೂಮರಿಕಲ್ ನೋಡಿ. ಆನ್ ಈಕ್ವಿಲ್ಯಾಟರಲ್ ಪ್ರಿಸಮ್ ಅಂತ ಹೇಳ್ತಾ ಇದ್ದಾರೆ. ಈಕ್ವಿಲ್ಯಾಟರಲ್ ಪ್ರಿಸಮ್ ಅಂದ್ರೆ the refracting angle of the prism 60 degree. The minimum deviation, angle of minimum deviation is 40 degree. So what is the refractive index of the material of the prism? N ನಾವು calculate ಮಾಡಬೇಕು. Also calculate angle of incidence. I calculate ಮಾಡಬೇಕು. So this is very simple question. ಇಲ್ಲಿ ನಾವು prism formula use ಮಾಡಬೇಕು. First step ಅಲ್ಲಿ n is equal to sine of a plus d by 2 divided by sine of a by 2. So n is equal to ನೋಡಿ ಎಷ್ಟು ಸಿಂಪಲ್ ಇದೆ, sine of 60 plus 40 by 2 divided by sine of 60 by 2 ಅಂದ್ರೆ ಇದು sine 30 ಆಗುತ್ತೆ. ಓಕೆ, 100 by 2 ಅಂದ್ರೆ 50. Sine 50 divided by sine 30 is 1 by 2, 0.5 ಬರುತ್ತೆ ಅದು. Sine 50 degree value, sine 50 degree (0.7660) divided by 0.5. 0.766 divided by 0.5, 1.532. 1.532. This is the refractive index. And the second part, I is equal to angle of incidence A plus D by 2. I is equal to A 60 degree, D is 40 divided by 2, 60 plus 40 is 100, 100 by 2, and this is 50 degree. The angle of incidence is 50 degree. ಸೊ ಈ ವಿಡಿಯೋ ನೀವು ಕಂಪ್ಲೀಟ್ ವಾಚ್ ಮಾಡಿದ್ರೆ ಸೊ ನಿಮಗೆ ಯಾವ ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ ಯೂಶುವಲಿ ಬರುತ್ತೆ, ಸೊ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಸೊ ಕಂಪ್ಲೀಟ್ ಐಡಿಯಾ ಸಿಕ್ಕಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಂಪ್ಲೀಟ್ ವಿಡಿಯೋ. ಸೊ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ ಎಕ್ಸಾಮ್. ಥ್ಯಾಂಕ್ ಯು.